ಕೊಪ್ಪಳದಲ್ಲಿ ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ರೈತ ಜಾಗೃತಿ ಕಾರ್ಯಕ್ರಮ ಯಶಸ್ವಿ. ದಿನಾಂಕ 22-3-2026ರಂದು ಕೊಪ್ಪಳ ನಗರದ ಮೇಘರಾಜ ಕಲ್ಯಾಣ ಮಂಟಪದಲ್ಲಿ ಕೊಪ್ಪಳ ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ರೈತ ಜಾಗೃತಿ ಕಾರ್ಯಕ್ರಮ ಭವ್ಯವಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಚೂನಪ್ಪ ಪೂಜೇರಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಪ್ಪ ಮರಳಿ ಸುಲ್ತಾನಪುರ, ರಾಜ್ಯ ಕಾರ್ಯಾಧ್ಯಕ್ಷರಾದ ಮಹೇಶಗೌಡ ಎಂ ಸುಬೇದಾರ್, ರಾಜ್ಯ ಕಾರ್ಯದರ್ಶಿಗಳಾದ ಪ್ರೇಮ್ ಚೌಗಲ್ ಹಾಗೂ ಕಿಶನ್ ನಂದಿ ಭಾಗವಹಿಸಿದರು. ಜತೆಗೆ ವಿವಿಧ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರಾದ ರಾಮಯ್ಯ ಜವಳಗೇರ ರಾಯಚೂರು, ಮೊಹಮ್ಮದ್ ಇಸ್ಮಾಯಿಲ್ ನಲಬಂದ್ ಕೊಪ್ಪಳ, ರಸೂಲ್ ಸಾಬ್ ಕಮತಗಿ ಬಾಗಲಕೋಟೆ, ಬಸಯ್ಯಸ್ವಾಮಿ ಗದಗ ಸೇರಿದಂತೆ ಹಲವು ತಾಲೂಕು ಅಧ್ಯಕ್ಷರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಮಾತನಾಡಿ ರೈತರ ಸಮಸ್ಯೆಗಳು ಹಾಗೂ ಜನಸಾಮಾನ್ಯರ ಕಷ್ಟಗಳ ಕುರಿತು ಚರ್ಚಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಕೊಪ್ಪಳ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ಸುಖಮುನಿಯಪ್ಪ ಅವರು ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸಮ್ಮುಖದಲ್ಲಿ ರೈತರ ಮುಂದೆ ಪ್ರಮಾಣ ವಚನ ಸ್ವೀಕರಿಸಿದರು. ಅದೇ ರೀತಿಯಾಗಿ ವಿವಿಧ ತಾಲೂಕುಗಳ ನೂತನ ಅಧ್ಯಕ್ಷರನ್ನು ಘೋಷಿಸಲಾಯಿತು. ಗಂಗಾವತಿ ತಾಲೂಕು ಅಧ್ಯಕ್ಷರಾಗಿ ವೀರೇಶ ಹಣುವಾಳ, ಕಾರಟಗಿ ತಾಲೂಕು ಅಧ್ಯಕ್ಷರಾಗಿ ಭೀಮನಗೌಡ ಕೊನ್ನಾಪುರ, ಕುಕನೂರು ತಾಲೂಕು ಅಧ್ಯಕ್ಷರಾಗಿ ಶಿವಕುಮಾರ ಹಾಗೂ ಕನಕಗಿರಿ ತಾಲೂಕು ಅಧ್ಯಕ್ಷರಾಗಿ ಸೋಮನಾಥಗೌಡ ಅವರನ್ನು ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅನೇಕ ರೈತರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಯಾದಗಿರಿ ಜಿಲ್ಲಾ ರಾಜ್ಕುಮಾರ ರಾಠೋಡ್. ನೀವು ಕೂಡ ಯಾವ ಹೆಚ್ಚಿರ್ತಕ್ಕಂಥ ಸಸಿಗೆ ಅದನ್ನು ಬೆಳೆಸ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡಬೇಕು. ಯಾಕ ನಮ್ಮ ನಂಜುಂಡ ಸ್ವಾಮಿಯವರು, ಎಚ್ ಎಸ್ ರುದ್ರಪ್ಪನವರು, ಎನ್ ಡಿ ಸುಂದರೇಶ್ ಅವರು, ಈ ಭಾಗದಲ್ಲಿರ್ತಕ್ಕಂಥ ಹಲವಾರು ರೈತ ಕುಟುಂಬಗಳಿಗೆ ಮತ್ತು ಹೆಚ್ಚಿರ್ತಕ್ಕಂಥ ಸಸಿ ಮೂಲಭೂತ ಸೌಕರ್ಯಗಳಿಂದೂ ಕೂಡ ನಾವು ರೈತರು ಸೇರ್ತಿಲ್ಲ. ಇವತ್ತೇನು ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಹಲವಾರು ಅಂದ್ರೆ ಶರಣಗೌಡ ಕಂದಪುರ ಅಂತೇಳಿ ಆ ಒಬ್ಬ ಶಾಸಕ ನಿರಂತರವಾಗಿ ನಿಮ್ಮ ಭಾಗದ್ದು ಕೂಡ ಧ್ವನಿ ಎತ್ತಿರ್ತಕ್ಕಂಥ ವ್ಯಕ್ತಿ. ತೆಗೆದುಕೊಂಡಿರ್ತಕ್ಕಂಥ ಜವಾಬ್ದಾರಿಯನ್ನ ಎಲ್ಲ ಪದಾಧಿಕಾರಿಗಳಿಂದ ಏಳಿಸಿದ ರೀತಿ ನಾವು ಯಾವಾಗ ಕೆಲಸ ಮಾಡ್ತೀವಿ ಅವಾಗ ಆ ಸ್ಥಾನಮಾನಗಳಿಗೆ ಒಂದು ಬೆಲೆಯನ್ನು ಬರ್ತದಂತಕ್ಕಂಥ ಮಾತು. ನ್ಯಾಯ ಸಿಗಂಗಿಲ್ಲ. ಅಲ್ಲಿ ಯಾವ ರೀತಿ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೂನಪ್ಪ ಪೂಜಾರಿ ಅವರು ಯಾವುದೇ ಒಂದು ಹೋರಾಟಕ್ಕೆ ಕೈಗೊಳ್ಳಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಕೂಡ ಮೊದಲ ವಿಶ್ವಾಸಕ್ಕೆ ತಗೊಂಡು ಆ ಒಂದು ಕಾರ್ಯಕ್ಕೆ ಮುಂದಾಗ್ತಕ್ಕಂಥ ನಮ್ಮ ಆತ್ಮೋದತ್ತಲ್ಲ ಯಾಕೆ ಮಾಡಿಲ್ಲ, ಯಾರು ನೀವು ಪರವಾಗಿರ್ತಲ್ಲ ಅನ್ನೋದ್ರ ಬಗ್ಗೆ ನೀವು ಕೂಡ ಯೋಚನೆ ಮಾಡಬೇಕು. ಅಲ್ಲಿ ದೂರದಲ್ಲಿರ್ತಕ್ಕಂಥ ಕೊನೆ ಭಾಗದ ಗುರುವಿನ ಪಕ್ಷದ ಶಾಸಕರು ನಿಮ್ಮ ಜಿಲ್ಲೆಯ ಬಗ್ಗೆ ಮಾತಾಡ್ತಪ್ಪ ಅಂತಂದ್ರೆ ಅವರಿಗೆ ಕೂಡ ನಿಜವಾಗಿ ಅವರಿಗೆ ತಾವು ಜೋರಾಗಿ ಚಪ್ಪಾಳೆ ಗೌರವ. ನಮ್ಮಲ್ಲಿ ಕ್ಯಾನ್ಸಲ್ ಆಗಿರುತ್ತೆ. ಇವತ್ತು ನಿಂತಾಗ ನಮಗೂ ಕೂಡ ಸಮಸ್ಯೆ ಮತ್ತೊಮ್ಮೆ ತಾವೆಲ್ಲರಿಗೆ ಒಂದು ಶಿಕ್ಷೆಯಿಂದ ನನ್ನ ಮಾತಿಗೆ ಎಲ್ಲರಿಗೂ ಹೇಳುತ್ತದೆ. ನಮಸ್ಕಾರ. ನಮ್ಮ ಸುಖಮುನಿಯಪ್ಪ ಅವರು, ಯಾಕಂದ್ರೆ ಒಂದೆರಡು ಸಲ ಅವ್ರು ನಾವು ಮಾತಾಡಿದ್ರೆ ಹೆಸರು ಬೇಗ ನೆನಪಟ್ಟು ವಿಶೇಷವಾಗಿ ಶಾಲಾ ದೀಕ್ಷೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಜೋರಾಗಿ ಚಪ್ಪಾಳೆ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ರೈತ ಸಂಘ ಸುಮಾರು 80ರ ದಶಕದಿಂದ ಇಲ್ಲಿಯವರೆಗೆ ಸುಮಾರು 46 ವರ್ಷಗಳ ಕಾಲ ನಿರಂತರವಾಗಿ ತನ್ನದೇ ಆದಂಥ ಒಂದು ಸೇವೆಯನ್ನು ಕೊಡ್ತಾ ಇದೆ. ರೈತ ಸಂಘದಿಂದ ಯಾವ ರೀತಿ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸಾಧ್ಯ ಆಗ್ತದ? ಮೊದಲನೇದಾಗಿ ರೈತ ಸಂಘದಲ್ಲಿ ನಾವು ಒಪ್ಪಿಕೊಂಡಿರ್ತಕ್ಕಂಥ ಅಧ್ಯಕ್ಷರುಗಳ ಮೇಲೆ ಮೊದಲನೇದಾಗಿ ನಂಬಿಕೆ ಇಡತಕ್ಕಂಥ ಕೆಲಸ ತಾವು ಮಾಡಬೇಕು. ನಂಬಿಕೆ ಇದ್ದಾಗ ಮಾತ್ರ ಹೋರಾಟಗಳಿಗೆ ಗೆಲುವು ಸಿಗ್ಲಿಕ್ಕೆ ಸಾಧ್ಯ ಆಗ್ತದ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಯಾವುದೇ ಇರ್ತಕ್ಕಂಥ ಏನಿವತ್ತು ಜಿಲ್ಲೆಯನ್ನು ದಾಟಿ ಇವತ್ತು ರಾಜ್ಯ ಮಟ್ಟಕ್ಕೆ ಈಗಾಗಲೇ ಹೆಜ್ಜೆ ಹಾಕಿದಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಇಸ್ಮಾಯಿಲ್ ಸಾಬ್ ಅವ್ರಿಗೆ ಕೂಡ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಮಂಜು ಗೋಡಿ ಅವರು ತಾಲೂಕಾ ಅಧ್ಯಕ್ಷರು, ರಾಯಚೂರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಮಯ್ಯ ಅವರು ಮತ್ತು ನಮ್ಮ ರಸೂಲ್ ಸಾಬ್ ಅವರು ಮತ್ತು ಚೆನ್ನಪ್ಪ ಅವರು
ವೆಂಕಟೇಶ್ ಅವರು ಮತ್ತು ನಮ್ಮ ನರಸಪ್ಪ ಅವರು ಕೊಪ್ಪಳದ ಇನ್ನಿತರ ಈ ಒಂದು ನೂತನ ಅಧ್ಯಕ್ಷರಾಗಿ ಈ ಒಂದು ಪದಗ್ರಹಣವನ್ನು ಕೈಗೊಳ್ಳತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸಿದಂಥ ಎಲ್ಲ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಈ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಗೌರವಿಸುತ್ತಾ ಮತ್ತು ಈ ಒಂದು ಜಿಲ್ಲೆಯ ನನಗೆ ಸಾಕಷ್ಟು ದುಡ್ಡು ಕೊಡ ಅಂತೇಳಿ ನಾವು ದೇವರಿಗೆ ಬಿಡ್ತೀವಿ. ಇನ್ನು ಬೇರೆ ಬರರಿಗಾಗಿ ಇವತ್ತ ಪಾದಯಾತ್ರೆ ಮಾಡ್ತಕ್ಕಂಥ ಅಂತ ರೈತ ಸಂಘದ ರಾಜ್ಯಾಧ್ಯಕ್ಷರು ನಿಮಗೆ ಸಿಕ್ಕಪ್ಪ ಅಂತಂದ್ರೆ 100ಕ್ಕೂ 100 ಕೊಪ್ಪಳದಲ್ಲಿ ಇರ್ತಕ್ಕಂಥ ಎಲ್ಲ ಈ ಒಂದು ವಿಷಕಾರಿ ಕಾಡ್ತಕ್ಕಂಥ ನೇತೃತ್ವದಲ್ಲಿ ನಡೀತದಂತಕ್ಕಂಥ ಮಾತು ನಿಮ್ಗೆ ಹೇಳ್ತೀನಿ. ಅದನ್ನು ಆಗಬೇಕು ಅಂತಂದ್ರೆ ಸುಮಾರು 21 ಹಳ್ಳಿಗಳಲ್ಲಿ ಇರ್ತಕ್ಕಂಥ ವಿಷವನ್ನು ಕಾಡ್ತಕ್ಕಂಥ ಔಷಧಿ ಸಿಂಪರಣೆ ಮಾಡಿ ಬರಬೇಕಾದ್ರೆ ಒಂದೇ ಒಂದು ಸಾಲನ್ನು ಮುಟ್ಟಿ ವಾಪಸ್ ಬಂದಾಗ ಆ ವ್ಯಕ್ತಿ ಗುರುತಿಗೆ ಕೂಡ ಇವತ್ತು ಸಿಗಂಗಿಲ್ಲ. ಅಷ್ಟು ಇವತ್ತು ಈ ಒಂದು ವಿಷದ ಇವತ್ತು ವಾತಾವರಣ ಇಡೀ ನಿಮ್ಮ ಜಿಲ್ಲೆಯಲ್ಲಿ ಹರಡಕತ್ತದಪ್ಪ ಅಂತಂದ್ರೆ ನೀವು ಇದರ ಬಗ್ಗೆ ಆಲೋಚನೆ ಮಾಡಬೇಕಾಗಿತ್ತು. ಇದು ನೀವು ಬಿಟ್ಟಿರ್ತಕ್ಕಂಥ ಒಂದು ವಿಚಾರ ಇದೆ. ನೀವು ಗಟ್ಟಿತನ ಒಗ್ಗಟ್ಟು ಇವತ್ತು ಹೆಂಗಾಗ್ಯದಂದ್ರೆ ಪಕ್ಕದ ಮನೆಗೆ ಬೆಂಕಿ ಬಿದ್ದದ ನಾವ್ಯಾಕೆ. ಮೊದಲಿಗೆ ಕೊಪ್ಪಳದ ಆರಾಧ್ಯ ದೈವ ನಡೆದಾಡುವ ದೇವರು ಗವಿಸಿದ್ದೇಶ್ವರರ ಪಾದಗಳಿಗೆ ನಮಸ್ಕರಿಸುತ್ತಾ ಏನಿವತ್ತು ಈ ವೇದಿಕೆಯನ್ನು ಅಲಂಕರಿಸಿದಂಥ ರೈತರತ್ನ ರೈತ ಸಂಜೀವಿನಿ ನಮ್ಮೆಲ್ಲರ ಆತ್ಮೀಯರು ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚೂನಪ್ಪ ಪೂಜಾರಿ ಅವರು ರಾಜ್ಯಾಧ್ಯಕ್ಷರು ಮತ್ತು ಈ ರೈತ ಸಂಘದ ನಿರಂತರವಾಗಿ ಸುಮಾರು 24 ವರ್ಷಗಳಿಂದ ನಿರಂತರವಾಗಿ ರೈತರ ಸೇವೆಯಲ್ಲಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶರಣಪ್ಪ ಮರಳಿ ಸುಲ್ತಾನ್ಪುರ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ರೈತ ಸಂಘದ ಮತ್ತೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರೇಮ್ ಚೌಗ್ಲಾ ಅವರು ಮತ್ತು ನಮ್ಮ ರೈತ ಸಂಘದ ಮತ್ತೊಬ್ಬ ರಾಜ್ಯ ಮುಖಂಡರಾಗಿರ್ತಕ್ಕಂಥ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಬಸಯ್ಯ ಸ್ವಾಮಿ ಗುಂಡಿಮಠ ಅವರು ಮತ್ತು ನಮ್ಮ ಹೋಗಂತಂದಾಗ ನಾವು ಕೂಡ ಸಾಕಷ್ಟು ಅವ್ರ ಜೊತೆ ಕೆಲಸ ಮಾಡಿದೀವಿ. ಅವರು ಕೂಡ ಮಧ್ಯದಲ್ಲಿ 3 ದಿನಗಳ ಕಾಲ ನಿರಂತರವಾಗಿ ಪಾದಯಾತ್ರೆ ಬಂದರು. ಯಾಕೆ ಬಂದರು? ಒಬ್ಬ ರಾಜ್ಯಾಧ್ಯಕ್ಷ ಅಂತಂದ್ರೆ ಬೆಂಗಳೂರಾಗ ಕುಂತು ಬರೀ ಆರ್ಡರ್ ಮಾಡೋದಲ್ಲ. ಯಾವ ರೀತಿ ಅವರು ಪ್ರತಿ ಮನೆಗೆ ಹಳ್ಳಿಗಳಿಗೆ ರೈತರ ಜೊತೆ ನಿರಂತರವಾಗಿ ಒಬ್ಬ ರೈತ ದೇವರು ಅಂತಕ್ಕಂಥ ನಿಜವಾಗಿ ಕೂಡ ಯಾರು ಕೂಡ ರೈತರಿಗೆ ದೇವರು ಅಂತ ಯಾರು ಕಟ್ಟಲ್ಲ. ನಾನು ನೋಡಿದ ಪ್ರಕಾರ ನಿರಂತರವಾಗಿ ರೈತರನ್ನ ರೈತ ದೇವರುಗಳು ಅಂತೇಳಿ ಕರಿತಕ್ಕಂಥ ಏಕೈಕ ವ್ಯಕ್ತಿ ಅದು ಯಾರಪ್ಪ ಅಂತಂದ್ರೆ ಚೂನಪ್ಪ ಪೂಜಾರಿ ಅಂತಕ್ಕಂಥ ಮಾತ್ರ ಹೇಳ್ತೀನಿ. ಇವತ್ತು ನೋಡ್ರಿ, ರಾಜ್ಯಾಧ್ಯಕ್ಷ ಅಂತಂದ್ರೆ ದೊಡ್ಡ ಕಾಡಿನಾಗ ಬಂದು ಕೆಳಗಿಳಿಸಿಂದ ಮಾಲೆ ಹಾಕ್ಸಂದು 2 ಚಂದದ ಮಾತಾಡಿಸಿ ಹೋಗ್ಬಿಡ್ತಾರೆ. ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಹಂಗಲ್ಲ, ನಿರಂತರವಾಗಿ ನಿಮ್ಮ ಜೊತೆನೇ ಇರ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ಯಾವತ್ತೂ ಕೂಡ ಯಾವುದನ್ನು ಕೂಡ ಬಯಸದೇ ಇರ್ತಕ್ಕಂಥವ್ರು, ಯಾವುದನ್ನು ಕೂಡ ನಿರೀಕ್ಷೆ ಮಾಡದೇ ಇರ್ತಕ್ಕಂಥವ್ರು. ಯಾಕಂದ್ರೆ ನಾನು ಅವರು ಹೋರಾಟದಾಗ ಚಪ್ಪಲ್ ಕಳೆದಾಗ ಸ್ಲೀಪರ್ ನಿಲ್ಲವಾಗಬೇಕಂತೇಳಿ ಒಂದು ಸ್ವಲ್ಪ ದಿನ ಏನಂತ ಪಾದಯಾತ್ರೆ ಮಾಡಿದ್ರು ಅವರು. ಎಲ್ಲಿಂದ? ನಮ್ಮ ಈ ಕೋಳಿಗುಡ್ಡದಿಂದ ಈ ಮುಗುಳ್ಕೋಡ ಮಠಕ್ಕೆ ನಮ್ಮ ಗೆಲುವಾಯ್ತಪ್ಪ ಅಂತಂದ್ರೆ ನಾವೇನಾದ ಪಾದಯಾತ್ರೆ ಮಾಡಬೇಕು ಅಂತಕ್ಕಂಥದ್ದು ತಾವು ಆಲೋಚನೆ ಮಾಡಿರಿ. ನನಗೇನು ಲಾಭ ಅದ, ನನಗೆ ವೈಯಕ್ತಿಕವಾಗಿ ಏನು ಸಿಗ್ತದ, ದೇವರು ನನಗೆ ಏನು ಇವತ್ತು ವೈಯಕ್ತಿಕವಾಗಿ ನಾವು ಕೇಳ್ತೀವಿ. ನನಗೆ ಒಳ್ಳೆ ಅಂತಕ್ಕಂಥ ನಮ್ಮಲ್ಲಿನೂ ಕೂಡ ಮನಸ್ಸಲ್ಲಿ ಇವತ್ತು. ಯಾಕಂದ್ರೆ ಕೊಪ್ಪಳ ಬೇರೆ ಅಲ್ಲ, ಯಾದಗಿರಿ ಜಿಲ್ಲೆ ಬೇರೆ ಅಲ್ಲ. ಅದಕ್ಕೆ ನಾವು ಕೂಡ ಯಾದಗಿರಿ ಜಿಲ್ಲೆಯಿಂದ, ಬೀದರ್ ಜಿಲ್ಲೆಯಿಂದ, ಕಲಬುರಗಿ ಜಿಲ್ಲೆಯಿಂದ ಈಗಾಗಲೇ ಶರಣಪ್ಪ ಅವರು ನಿಮ್ಮನ್ನು ಇಲ್ಲಿ ಕರ್ಕೊಂಡ್ಬಂದಾರೆ. ಹಲವಾರು
ಜಿಲ್ಲೆಗಳಿಂದ ಈ ಭಾಗದಿಂದ ಇಲ್ಲೆಲ್ಲ ಇರ್ತಕ್ಕಂಥ ಅಕ್ಕಪಕ್ಕದ ಎಲ್ಲ ಜಿಕ್ಕಷ್ಟು ಇವತ್ತು ತೊಂದರೆ ಆಗ್ಯದ. ಇವತ್ತು ನೋಡ್ರಿ, ನಾವು 480 ರೂಪಾಯಿಗೆ 1 kg ಎಣ್ಣೆ ಕುಸುಬೆ ಎಣ್ಣೆ ತಂದಿವಿ ಕಳೆದ ತಿಂಗಳ. ಈಗ ಎಲ್ಲ ಬೆಳೆಗಳ ಕೂಡ ಇವತ್ತು ಯಾರೂ ಕೇಳ್ತಿಲ್ಲ. ಅತಿ ಹೆಚ್ಚು ನಿಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು ಕುಸುಬಿಯನ್ನು ಬೆಳೀತಾ ಇದ್ದಾರೆ. ಅದಕ್ಕೆ ಇಂಥ ವಿಚಾರಗಳು ಬಂದಾಗ ಕೂಡ ನೀವು ರೈತರು ಒಗ್ಗಟ್ಟಾಗಬೇಕು. ನಿರಂತರವಾಗಿ ಬರೀ ಸಮಸ್ಯೆ ಬಂದಾಗ ರೈತ ಸಂಘದ ಹತ್ರ ಬರಬಾರ್ದು. ನಿರಂತರವಾಗಿ ಇದು ನಿಮ್ಮ ಸಮಸ್ಯೆ ಅಲ್ಲ, ನಮ್ಮ ಸಮಸ್ಯೆ ಅಂತೇಳಿ ನೀವು ತಿಳ್ಕೋಬೇಕು. ಕಳೆದ ನಮ್ಮ ಏನು ಗದಗ ಜಿಲ್ಲೆಯಲ್ಲಿ 16 ಕೋಟಿ ರೂಪಾಯಿ ಇವತ್ತು ಕಡ್ಲಿ ಒಯ್ದಿರ್ತಕ್ಕಂಥ ಹಲವಾರು ಕೆಲವು ದುಷ್ಟರು ಇವತ್ತು ಅಲ್ಲಿ ಕೂಡ ನಾವು ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯಿಂದ ರಾಜ್ಯ ಪದಾಧಿಕಾರಿಗಳ ಜೊತೆಗೆ ಸೇರಿ ಆ ಕಡ್ಲಿ ಮಾರಾಟ ಆದಮೇಲೆ ಅವರಿಗೆ ದುಡ್ಡು ಕೊಡದೇ ಇರ್ತಕ್ಕಂಥವ್ರನ್ನ ಸರಿಯಾಗಿ ಕಾನೂನಾತ್ಮಕವಾಗಿ ಅಲ್ಲಿ ಅವರಿಗೆ ದುಡ್ಡು ಕೊಡಿಸ್ತಕ್ಕಂಥ ಕೆಲಸ ರೈತ ಸಂಘ ಮಾಡಿತು. ಯಾಕಪ್ಪ ಅಂತಂದ್ರೆ ಇವತ್ತು ನೋಡ್ರಿ, ಅಲ್ಲಿ ದುಡ್ಡು ಸಮಸ್ಯೆಯಿಂದಾಗ ಬಂದರು, ಆಮೇಲೆ ಸಂಘಟನೆ ಕೂಡ ಯಾರು ಬರ್ತಿಲ್ಲ. ಎಲ್ಲರೂ ಕೂಡ ಆಹ್ವಾನ ಮಾಡ್ತಾ ಇದ್ದಾರೆ. ಯಾಕೆ ಆಹ್ವಾನ ಮಾಡ್ತಾರಪ್ಪ ಅಂತಂದ್ರೆ ಅವರು ನಿಮ್ಮೆಲ್ಲರಲ್ಲಿ ಗಳಿಸಿರ್ತಕ್ಕಂಥದ್ದು ಒಂದೇ ಒಂದು ಏನಪ್ಪ ಅಂತಂದ್ರೆ ನಂಬಿಕೆ ಮತ್ತು ಗಟ್ಟಿತನದ ಹೋರಾಟ. ಆ ಹೋರಾಟಕ್ಕೆ ಜಯ ಸಿಗ್ತಕ್ಕಂಥದ್ದು. ಯಾಕಂದ್ರೆ ಮನುಷ್ಯ ಇರ್ಬೋದು, ಅಧಿಕಾರಿಗಳ ಒತ್ತಡ ಇರ್ಬೋದು, ಪೊಲೀಸ್ ಇಲಾಖೆ ಒತ್ತಡ ಇರ್ಬೋದು, ಎಲ್ಲ ಒತ್ತಡಗಳನ್ನು ಮೆಟ್ಟಿನಿಟ್ಟು 3,300 ರೂಪಾಯಿ ಕಬ್ಬಿಗೆ ಬೆಲೆ ಕೊಡಿಸೋಕೆ ಇವತ್ತು ಸಾಧ್ಯ ಆಯಿತು ಅಂತಕ್ಕಂಥ ಮಾತನ್ನ. ಯಾಕಂದ್ರೆ ಬರೀ ನಾವು ಬೆಲೆ ಈ ಒಂದು ವರ್ಷ ತಗೊಂಡಿವಿ, ಮುಂದೆ ಹೋರಾಟ ಮತ್ತ ಬೇರೆ ಬೇರೆ ಹೋರಾಟಗಳಿಗೆ ಮೊನ್ನೆ ಅಳಿಯಾದ ಹೋರಾಟಕ್ಕೆ ಹೇಳಿದ್ರು ನಮ್ಮ ಗುಡ್ಡಿಮಟ್ಟವರು. ಸುಮಾರು ಒಂದು 15 ದಿವಸದ ಮುಂಚೆನೆ ಅಧ್ಯಕ್ಷರು ದೂರವಾಣಿ ಮೂಲಕ 17 ಕೆರೆಗಳು ತುಂಬತಕ್ಕಂಥ ಯೋಜನೆ ಇವತ್ತೇನಲ್ಲ 2017ರಲ್ಲಿ ಇವತ್ತ ಟೆಂಡರ್ ಆಗ್ಯದ. ಅದು ಕಾಮಗಾರಿ ಯಾವುದೇ ಕಾರಣಕ್ಕೂ ಪೂರ್ಣಗೊಂಡಿಲ್ಲ. ಅದಕ್ಕೆ ನೀವು ಕೂಡ ಅಲ್ಲಿ ಹೋಗಿ ಜಾಯಿನ್ ಆಗಲಿ ಅಂತೇಳಿ ನಮಗೆ ಒಂದು ಆದೇಶವನ್ನು ಮಾಡಿದ್ರು. ನಾವು ಸುಮಾರು 15 ದಿನಗಳ ಕಾಲ ಪ್ರತಿ ಹಳ್ಳಿಗಳಿಗೆ ಇರ್ತಕ್ಕಂಥ ಸ್ಥಳೀಯ ಮುಖಂಡಗಳ ಜೊತೆ ನಾವು ಕೂಡ ನೀರಿಗಾಗಿ ಹೆಜ್ಜೆ ಹಾಕಿ ನೀರು ಕೊಡಿಯಿಂದ ಕುರ್ಚಿ ಬಿಡಿ ಅಂತಕ್ಕಂಥ ಘೋಷಣೆಯೊಳಗೆ ಪ್ರತಿ ಹಳ್ಳಿಗಳಿಗೆ ನಾವು ಕೂಡ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ 9 ವರ್ಷಗಳಿಂದ ನೆನೆಗುಂದಿಗೆ ಬಿದ್ದಿರ್ತಕ್ಕಂಥ ಒಂದು ನೀರಾವರಿ ಯೋಜನೆ ಏನ ದಯವಿಟ್ಟು ಗುಂಪು ಕರೆಸಿ ಮಾತಾಡಬೇಕು. ನಾವು ಶಿಸ್ತನ್ನು ಕಲಿಬೇಕು. ನಾವು ಬಂದಿರ್ತಕ್ಕಂಥ ವಿಚಾರಗಳನ್ನು ತಾವು ತಿಳ್ಕೋಬೇಕು, ನಿಮ್ಮಿಂದ ನಾವು ತಿಳ್ಕೋಬೇಕು. ಅದಕ್ಕೆ ದಯಮಾಡಿ ಯಾವುದೇ ಕಾರ್ಯಕ್ರಮದಲ್ಲಿ ಸ್ವಲ್ಪ ಸಮಯವನ್ನು ಕೊಡಬೇಕು ದಯಮಾಡಿ. ಆ ಒಂದು